ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೀನಿ. ಎಲ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಕಡೆಯಿಂದ, ನಮ್ಮ ಫ್ಯಾಮ್ಲಿ ಕಡೆಯಿಂದ ನಿಮಗೆಲ್ಲ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾವು ಗುಡಿಗೆ ಹೊಂಟಿದ್ವಿ ನೋಡ್ರಿ. ಎಲ್ಲರೂ ಆಲ್ಮೋಸ್ಟ್ ನಿನ್ನೆ ಮಾಡ್ರಿ ಆಯುಧ ಪೂಜೆ ಆಗ್ಲಿಕ್ಕೆ ಅವೆಲ್ಲ. ನಾವು ಇವತ್ತು ಮಾಡತ್ತೀವಿ. ಇವತ್ತು ಟ್ಯೂಸ್ಡೇ ಐತೆ ನೋಡ್ರಿ, ಮಂಗಳವಾರ ಐತಿ. ಇವತ್ತು ನಾವು ಗುಡಿಗೆ ಹೊಂಟೀವಿ. ಅಂದ್ರೆ ನಮ್ಮ ಕಡೆ ಯಾವ ಥರ ಹಬ್ಬ ಮಾಡ್ತೀವಿ, ಬನ್ನಿ ಗಿಡಕ್ಕೆ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಬರ್ತೀವಿ. ನಾವು ಯಾವ ಥರ ಮಾಡ್ತೀವಿ, ಏನೇನು ಮಾಡ್ತೀವಿ ಅಂತ ನಾನು ಇವತ್ತು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಬರ್ರಿ ನೋಡೋಣ ಏನೇನಾಗತ್ತಂತ ನಮ್ಮ ಜೊತೆ ಶೇರ್ ಮಾಡ್ತೀವಿ. ಗುಡಿಗೆ ಹೋಗಕ್ಕೆ ಇಷ್ಟೆಲ್ಲ ತಯಾರು ಮಾಡ್ಕೊಂಡಿವಿ ನೋಡ್ರಿ. ಅಮ್ಮನೂ ರೆಡಿ ಆಗ್ಯಾರನ್ರಿ. ಅಮ್ಮ ಹಾಯ್ ಹೇಳ್ಬಿಡು, ವಿಶ್ ಮಾಡೋರಿಗೆ ದಸರಾ ಹಬ್ಬದ ಶುಭಾಶಯ. ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಅಮ್ಮ ಕಡೆಯಿಂದನೂ ನಿಮ್ಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಕಿನ ಹುಡುಗಿ ಬರತ್ತಾಳ, ಫ್ರಾಕ್ ಹಾಕ್ಕೊಂಡು ಫ್ರಾಕ್ ಹಾಕ್ಬಿಟ್ಟೆ ನೋಡ್ರಿ. ಇವೆಲ್ಲ ಯಾವಾಗಲೂ ಹಾಕೋಕ್ಕಾಗಂಗಿಲ್ಲ, ಏನರ ಫೆಸ್ಟಿವಲ್ ಒಕೇಶನ್ ವೇರ್ ಅಷ್ಟೇ. ಅದಕ್ಕೆ ನಾವು ಸುಮ್ಮ ಇಟ್ಟು ಏನು ಮಾಡೋದು ಅಂತಂದು ಇವತ್ತು ಈ ಡ್ರೆಸ್ ಹಾಕಿದ್ದೆ ನೋಡ್ರಿ ಆಕಿಗೆ. ನಾ ಸಾರಿ ವೇರ್ ಮಾಡೀನಿ. ಇದ್ರದ್ದು ಒಂದು ಲುಕ್ ತೋರಿಸ್ಬಿಡ್ತೀನಿ, ನೋಡ್ಕೊಂಡ್ಬಿಡ್ರಿ ಹಂಗೆ. ಇವಾಗ ಗುಡಿಗೆ ಹೊಂಟಿದ್ವಿ ನೋಡ್ರಿ. ಹಂಗೆ ಆಕಳ ಕರ ಬಂತ, ಅವ್ರ ಪಪ್ಪ ಅಮ್ಮ ಕಡೆಯಿಂದ ಬಾಳೆಹಣ್ಣು ತಿನ್ಸೋಣ ಅಂತ ತಿನ್ಸಾಕತ್ತಿದ್ರು. ತಿನ್ನತ್ತಿಲ್ಲ ನೋಡೋದು, ಬಾಳೆಹಣ್ಣು ತಿನ್ಲಿಲ್ಲ ನೋಡ್ರಿ. ಅದ್ರ ಸಂಬಂಧ ಚಪಾತಿ ಹಾಕತ್ತಾರ ಅದಕ್ಕೆ. ಬರ್ರಿ ಇಲ್ಲೇ ಇತ್ತು ಬರ್ರಿ. ಅದೇ ಗುಡಿಗೆ ಹೊಂಟಿದ್ವಿ ನೋಡ್ರಿ. ಈಗ ಅಪ್ಪಾಜಿನೂ ಬರತ್ತಾರ. ಅಮ್ಮ, ನಾನು, ಅಪ್ಪಾಜಿ, ಅಮ್ಮ ಕರ್ಕೊಂಡು ಹೊಂಟೀವಿ. ಬರ್ರಿ ಹೆಂಗೈತಿ ನಮ್ದು ಊರಿನ ಬನ್ನಿ ಗಿಡ, ಹೆಂಗೆ ಹಬ್ಬ ಮಾಡ್ತೀವಿ ಅಂತ ನಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಗಿಡ ಬಂತು ನೋಡ್ರಿ. ಇವಾಗ ಸಿಸ್ಟಮೆಟಿಕ್ ಮಾಡ್ಯಾರ, ಗೇಟ್ ಕಟ್ಟಿ ಟೈಪ್ ಎಲ್ಲ ಮಾಡ್ಯಾರ. ಮುಂಚೆಗೆ ಹಿಂಗೆಲ್ಲ ಇರಲಿಲ್ಲ, ಫುಲ್ ಎಲ್ಲ ರಾಡಿ ಹಿಡಿಸ್ಬಿಡ್ತಿದ್ರು ಅದನ್ನೆಲ್ಲ. ಇವಾಗೆಲ್ಲ ಹಿಂಗೆ ಮಾಡಲ್ಲ, ಖುಷಿ ಆಯ್ತು ನೋಡಿ. ಈ ಬನ್ನಿ ಗಿಡದ ಪೂಜೆದ ಮಹತ್ವ ಏನಪ್ಪ ಅಂತಂದ್ರೆ, ಇದು ನವರಾತ್ರಿ ಕಡೆ ದಿನ ನಾವು ಇದನ್ನು ಪೂಜೆ ಮಾಡ್ತೀವಿ. ಅಂದ್ರೆ ಸೀರೆ ಉಡಿಸಿ, ಉಡಿ ತುಂಬಿ ಈ ಬನ್ನಿ ಮರಕ್ಕೆ ಪೂಜೆ ಮಾಡ್ತೀವಿ ನೋಡ್ರಿ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆಕನ ಪೂಜೆ ಮಾಡಿದ್ರೆ ಇನ್ನೂ ಶ್ರೇಷ್ಠ ಅಂತಲೇ ಹೇಳ್ಬೋದು. ಈ ಪೂಜೆ ಮಾಡೋದ್ರಿಂದ ನಾವು ಮನಸ್ಸಿನಾಗ ಏನೋ ಅಂದ್ಕೊಂಡಿದ್ರು ಅದು ನೆರವೇರ್ತೈತೆ ಅಂತಲೇ ಹೇಳ್ಬೋದು. ಬನ್ನಿ ಮರನ ವಿಜಯದಶಮಿ ದಿನ ಪೂಜೆ ಮಾಡ್ತಾರೆ ನೋಡ್ರಿ. ಯಾಕಪ್ಪ ಅಂತಂದ್ರೆ, ಪಾಂಡವರು ವನವಾಸಕ್ಕೆ ಹೋಗೋ ಸಮಯದಾಗ ತಮ್ಮ ಆಯುಧಗಳನ್ನು ಬನ್ನಿ ಮರದಾಗ ಬಚ್ಚಿಟ್ಟಿರ್ತಾರಂತ. ವನವಾಸದಿಂದ ಬಂದ ಮೇಲೆ ಈ ಮರವನ್ನು ಪೂಜೆ ಮಾಡಿ ಆ ಮರದಾಗ ಬಚ್ಚಿಟ್ಟಿದ್ದ ಆಯುಧಗಳನ್ನು ಕೌರವರ ವಿರುದ್ಧ ಹೋರಾಡಿ ಗೆದ್ರಂತನ ಹೇಳ್ತಾರೆ.
ಮಾಡೋದು ಮುಗೀತು ನೋಡ್ರಿ. ಇವಾಗ ಪ್ರದಕ್ಷಿಣೆ ಹಾಕತ್ತಿದ್ದೆ ನಾನು. 5 ಸುತ್ತು ಪ್ರದಕ್ಷಿಣೆ ಇಲ್ಲ 9 ಸುತ್ತು ಪ್ರದಕ್ಷಿಣೆ ಹಾಕ್ತಾರೆ. ನಾ 5 ಸುತ್ತು ಪ್ರದಕ್ಷಿಣೆ ಹಾಕತ್ತೀನಿ. ಕೈಯಾಗ ಒಂದಿಷ್ಟು ಅಕ್ಕಿ ಕಾಳು ಹಿಡ್ಕೊಂಡು ಒಂದೊಂದು ಪ್ರದಕ್ಷಿಣೆಗೆ ಅಕ್ಕಿ ಕಾಳು ಹಾಕಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕತ್ತಿದ್ದೆ ನಾನು. ಮಾಡಿದೆ ಪ್ರದಕ್ಷಿಣೆ ಹಾಕಿದೆ ನೋಡ್ರಿ. ಉಡಿ ತುಂಬುದ ಮರೆತು ಬಿಟ್ಟಿದ್ದೆ ನಾನು, ಯಾಕಂದ್ರೆ ಅಮ್ಮ ಕಾಲು ನೋವು ಸಂಬಂಧ ಅಲ್ಲಿ ಬಂದಿದ್ದಿಲ್ಲ. ಜಸ್ಟ್ ಅಲ್ಲೇ ಕಟ್ಟಿ ಕುಂತಿದ್ರೆ ನಮಸ್ಕಾರ ಮಾಡಕ್ಕೆ ಬರ್ತೀನಿ ಅಂದಿದ್ರೆ ನಾ ಪೂಜೆ ಮಾಡತ್ತಿದ್ದೆ. ಆಮೇಲೆ ಅಲ್ಲಿ ಉಡಿ ಇಟ್ಟಿದ್ನೆಲ್ಲ ಅಂತ ತೊಗೊಂಡು ಬಂದೆ. ಇವಾಗ ಉಡಿ ತುಂಬತ್ತೀನಿ ನೋಡ್ರಿ. ಪಾಪ ಅಮ್ಮಗೆ ನಡ್ಯಾಕನ ಬರೋದಿಲ್ಲ, ಸುಮ್ಮ ಅವ್ರು ನಿಲ್ಲಕ್ಕೂ ಜಾಸ್ತಿ ಹೊತ್ತಾಗಂಗಿಲ್ಲ. ಅದಕ್ಕೆ ಅವ್ರು ಪೂಜೆಗೆ ಬರಲಿಲ್ಲ. ಅಮ್ಮ ಅಲ್ಲಿ ಕಟ್ಟಿ ಮೇಲೆ ಕುಂತಿದ್ರೆ ಆಮೇಲೆ ನಮಸ್ಕಾರ ಮಾಡಕ್ಕೆ ಬಂದ್ರು ನೋಡ್ರಿ. ಇವಾಗ ದೇವ್ರ ಹತ್ರ ಅದನ್ನ ಕೇಳ್ಕೊತೀನಿ ನೋಡ್ರಿ, ಜಲ್ದಿ ಅಮ್ಮನ ಕಾಲು ಹುಷಾರು ಮಾಡಲಿ, ಇನ್ನೂ ಜಾಸ್ತಿ ಅಡ್ಡಾಡೋಂಗೆ ಆಗಲಿ ಅಂತ ನಾ ಕೇಳ್ಕೊತೀನಿ ನಾನಂತೂ. ಪೂಜೆ ಎಲ್ಲ ಮಾಡೋದು ಮುಗೀತು ನೋಡ್ರಿ. ಇವಾಗ 5 ಮಂದಿ ಮುತ್ತೈದೆಯರಿಗೆ ಉಡಿ ತುಂಬಾಕತ್ತಿದ್ದೆ ನಾನು. ಇದು ವರ್ಷ ನಾವು ಹಿಂಗೆ ಮಾಡ್ತೀವಿ ಪೂಜೆ ಅಲ್ಲೇ ಮುಗಿಸ್ಕೊಂಡು ಬಂದು 5 ಮಂದಿಗೆ ಉಡಿ ತುಂಬ್ತೀವಿ. ಇವಾಗ ಇಬ್ಬರಿಗೆ ತುಂಬತ್ತೀನಿ. ಆಮೇಲೆ ಅಲ್ಲಿ ಬನ್ನಿ ಗಿಡದ ಹತ್ರ ಒಬ್ಬರು ಪೂಜೆ ಮಾಡತ್ತಿದ್ರು, ಅವ್ರಿಗೆ ಇನ್ನು ಒಟ್ಟು ಟೋಟಲಿ 5 ಮಂದಿ, 4 ಮಂದಿಗೆ ಹೊರಗಿನವ್ರಿಗೆ ತುಂಬಿದೆ. ಇನ್ನು ನನಗೂ ಅಮ್ಮ ತುಂಬಿದ್ರು ಹೊಳ್ಳೆ. ಕೊಂಡು ಮನೆ ಕಡೆ ಹೊಂಟಿದ್ವಿ ನೋಡ್ರಿ. ಯಾಕಂದ್ರೆ ಅಮ್ಮಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟಿತ್ತೆ. ಬೆಳಗ್ಗೆ 6 ಗಂಟೆ ಅಂದ್ರೆ ಎದ್ದು ಬಿಡ್ತಾಳೆ ಅಕ್ಕಿ, ಇಲ್ಲಿ ಜಲ್ದಿನೇ ನಿದ್ದೆ ಮಾಡ್ತಾಳೆ. ಅದಕ್ಕೆ ಅವ್ರನ್ನ ಮನೆಗೆ ಬಿಟ್ಟೆ ಮತ್ತು ಹಸ್ಬೆಂಡ್ ಕರ್ಕೊಂಡು ಈಗ ದ್ಯಾಮವ್ವ ಗುಡಿಗೆ ಬಂದ್ವಿ ನೋಡ್ರಿ. ನಮ್ಮ ಊರಿನ ಗ್ರಾಮ ದೇವತೆಗಳಂತಲೇ ಹೇಳ್ಬೋದು. ಮೊನ್ನೆ 12 ವರ್ಷಕ್ಕೊಮ್ಮೆ ಜಾತ್ರೆ ಆತ್ರಿ. ಫುಲ್ ಮಸ್ತ್ ಜಾತ್ರೆ ಮಾಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಎಂಜಾಯ್ ಸಿಕ್ಕಾಪಟ್ಟೆ ಮಾಡಿದ್ವಿ.
ಎಲ್ಲ ದರ್ಶನ ತೊಗೊಂಡು ನೆಕ್ಸ್ಟ್ ನಾವು ವೀರಭದ್ರೇಶ್ವರ ಗುಡಿಗೆ ಬಂದ್ವಿ ನೋಡ್ರಿ. ಇದು ಮಂಗಳವಾರ ಆಗಿರೋದ್ರಿಂದ ನನ್ನ ವಾರ ಆಗಿತ್ತು, ಅದ್ರ ಸಂಬಂಧ ಇಲ್ಲೂ ದರ್ಶನ ತೊಗೊಂಡು ಹೋದ್ರತ್ತೆ ಹಬ್ಬದ ದಿನ ಅಂತಂದು ಇಲ್ಲಿ ಬಂದಿದ್ವಿ. ಇವತ್ತು ಹಬ್ಬದ ದಿನ ಅಮ್ಮ ಹೊಚ್ಚಲು ದಾಟಿದ್ಲು ನೋಡ್ರಿ, ಭಾಳ ಖುಷಿ ಆಯ್ತು ನನಗಂತೂ. ಇದರದ ವ್ಲಾಗ್ ನೆಕ್ಸ್ಟ್ ಬಿಡ್ತೀನಿ ನಾನು. ಇದು ಹಿಂಗೆ ನೋಡೋಕ್ಕಾದ್ರೆ ಫುಲ್ ಲೆಂದಿ ವ್ಲಾಗ್ ಆಗುತ್ತೆ, ಅದ್ರ ಸಂಬಂಧ ನೆಕ್ಸ್ಟ್ ವ್ಲಾಗ್ನಾಗ ಇದನ್ನು ಕಂಟಿನ್ಯೂಯೇಷನ್ ಮಾಡ್ತೀನಿ. ಹೊಚ್ಚಲು ಪೂಜೆ ಮಾಡಿದ್ವಿ, ಆಮೇಲೆ ಅಮ್ಮಗೆ ಹಲ್ಪಟ್ಟಿ ಕಟ್ಟಿದ್ವಿ, ಅದನ್ನು ನೆಕ್ಸ್ಟ್ ವ್ಲಾಗ್ನಾಗೆಲ್ಲ ಶೇರ್ ಮಾಡ್ತೀನಿ ಹಬ್ಬದ ದಿನ ಏನೇನು ಆಯ್ತು ಅಂತಂದು. ಟಿಫಿನಿಗೆ ಉಪ್ಪಿಟ್ಟು ಮಾಡಿದ್ವಿ ನೋಡ್ರಿ, ಅದ್ರ ಜೊತೆಗೆ ಡಾನಿ ಮತ್ತು ಚುಮ್ಮರಿ ಹಾಕ್ಕೊಂಡು ಎಂಜಾಯ್ ಮಾಡಿದ್ವಿ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡತ್ತೀನಿ. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಥ್ಯಾಂಕ್ ಯು.